ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ನನ್ನ ಫ್ರೆಂಡ್ ಒಬ್ಳು ಮಹಾರಾಷ್ಟ್ರದಿಂದ ಅವ್ರ ಫ್ಯಾಮಿಲಿ ಇಲ್ಲಿದೆ. ಅವ್ರ ಮಮ್ಮಿ ಇಂಡಿಯಾಯಿಂದ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮನ್ನು ಲಂಚ್ಗೆ ಇನ್ವೈಟ್ ಮಾಡಿದ್ದಾರೆ. ನಾನು ನನ್ನ ಮಗ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನೋಡಿ, ಅವ್ರ ಮಗ ನನ್ನ ಮಗ ಸೇರಿಕೊಂಡು ಫುಲ್ಲು ಚಿಂದಿ ಮಾಡಿಬಿಟ್ಟಿದ್ದಾರೆ. ಆ ಬಾಲ್ ತೊಗೊಂಡು ಅಲ್ಲೊಂದು ಮಂದಿರ ಕಾಣುತ್ತೆ ನೋಡಿ, ಆ ಮಂದಿರ ಹತ್ರ ಒಂದು ಪ್ರಸಾದ ಇಟ್ಟಿದ್ರು. ಇಬ್ಬರು ಸೇರಿಕೊಂಡು ಬಾಲ್ ಆಡ್ತಾ ಫುಲ್ ಕಿಕ್ ಮಾಡಿಬಿಟ್ಟು ಯಾರು ಕಿಕ್ ಮಾಡಿದ್ದು ಅಂದರೆ ಅವ್ನು ಇವನ ಮೇಲೆ ಹೇಳ್ತಾನೆ, ಇವನು ಅವನ ಮೇಲೆ ಹೇಳ್ತಾನೆ. ನಾವು ಅಲ್ಲೇ ಇದ್ದೀವಿ, ನಮಗೆ ಗೊತ್ತು ಯಾರು ಕಿಕ್ ಮಾಡಿದ್ದು ಅಂತ. ಲಂಚ್ ಮುಗಿಸ್ಕೊಂಡು ನಾವು ಹೋಗುವಾಗ ನನ್ನ ಮಗನಿಗೆ ತುಂಬ ಟೈಮ್ ಆಗಿತ್ತು. ಏನು ಜಂಕ್ ಸಿಕ್ಕಿರಲಿಲ್ಲ, ಚಿಪ್ಸು, ಜ್ಯೂಸು ಆ ಥರ. ಅವ್ನು ನೋಡಿದ ತಕ್ಷಣವೇ ಏನೇನು ಬೇಕೋ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅದು ತೊಗೊಂಡಿದ್ದ ತಕ್ಷಣ ಇಲ್ಲಿ ಬಂದರೆ ಇಲ್ಲಿ ಫುಲ್ಲು ಪಿಜ್ಜಾ ಮೇಕರ್ ಬ್ರೆಡ್ಸ್ ಇದೆ ನೋಡಿ, ಇದೆಲ್ಲ ಬೇರೆ ಕಂಟ್ರಿಯಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಅದೆಲ್ಲ ತೊಗೊಂಡು ಬಿಲ್ಲಿಂಗ್ ಮಾಡಿಸಿ ಮನೆಗೆ ಹೊರಡೋಣ ಅನ್ನೋ ಟೈಮಲ್ಲಿ ಸರ್ಪ್ರೈಸಾಗಿ ನಮ್ಮ ಹಸ್ಬೆಂಡ್ ಹೊರಗಡೆ, ನನ್ನ ಮಗ ಮಮ್ಮಿ ಡಾಡಾ ಅಂತ. ನಾನು ಎಲ್ಲೋ ಅಂದರೆ ಅಲ್ಲಿದ್ದಾರೆ ಕಾರಲ್ಲಿ. ಸೊ ಬಂದಿದ ತಕ್ಷಣ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಹೆಸರು ಕಾಳು ಹಾಕಿ ಸ್ವಲ್ಪ ಕರಿ ಮಾಡೋಣ ಅಂತ. ಅದು ಇನ್ನೂ ಕುದ್ದಿಲ್ಲ, ಅದಕ್ಕೆ ಕನ್ಸಿಸ್ಟೆನ್ಸಿ ಆ ಥರ ಇದೆ. ಕುದ್ಮೇಲೆ ಒಂದು ಹದಕ್ಕೆ ಬರುತ್ತೆ. ಅದ್ರ ಜೊತೆ ಫ್ರೆಶ್ ಆಗಿ ತೊಗೊಂಡು ಬಂದಿರೋ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ಡಿನ್ನರ್ಗೆ. ಸ್ಯಾಟರ್ಡೇಸ್ ವಿ ಯೂಶ್ವಲಿ ಡೋಂಟ್ ಈಟ್ ನಾನ್ ವೆಜ್, ಬಟ್ ಡಿನ್ನರ್ ನಾವು ತಿನ್ನುವಾಗ 12 ಗಂಟೆ ಆಗಿಬಿಟ್ಟಿರುತ್ತೆ, 12 ಗಂಟೆ ದಾಟಿರುತ್ತೆ. ಅದು ಸಂಡೇ ಲೆಕ್ಕ ಬರುತ್ತಲ್ವಾ, ಸೊ ಆವಾಗ ನಾವು ಫಿಶ್ ತಿಂತೀವಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಬಟ್ ನೈಟ್ ಆಗಿದೆ ನಂಗೆ ಗೊತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಗುಡ್ ನೈಟ್, ಬಾಯ್.